ಎಚ್ಡಿಕೆ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಕೇಳೋಕೆ ನಾವು ತಯಾರಿಲ್ಲ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಯಾರು ಕೇಳಲ್ಲ, ಇಲ್ಲಿ ಕೇಳೋಕೆ ನಾವು ತಯಾರಿ ಕೂಡ ಇಲ್ಲ. ಸ್ನೇಹಿತರನ್ನ ಬಿಟ್ಟ ಮೇಲೆ ಈಗ ಜೆಡಿಎಸ್ ಕುಟುಂಬದ ಪಕ್ಷವಾಗಿದೆ. ಚರ್ಚೆಗೆ ಬರೋದಾದ್ರೆ ಬರಲಿ, ವೇದಿಕೆ ಸಿದ್ಧಪಡಿಸ್ತೇನೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಸಚಿವ ಚಲುವರಾಯಸ್ವಾಮಿ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅಸೆಂಬ್ಲಿಯಲ್ಲೇ ಉತ್ತರ ಕೊಟ್ಟಿದ್ದೇನೆ. 20 ವರ್ಷ ಇಬ್ಬರು ಜೊತೆಯಲ್ಲಿ ರಾಜಕಾರಣ ಮಾಡಿದ್ದೇವೆ, ಕರಾಳ ದಿನ ಅಂತಾನ? ಅಷ್ಟು ದಿನ ನಾವು ಕೊಳಚೆ ಆಗಿದ್ವಾ? ಹಾಗಾದ್ರೆ ಅವರು 20 ವರ್ಷ ಕೊಳಚೆಯ ಒಳಗೆ ಹೆಂಗಿದ್ರಂತೆ? ಬರ್ಲಿ ಚರ್ಚೆಗೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಚಲುವರಾಯಸ್ವಾಮಿ. ಅದಾದ್ಮೇಲೆ ಜನತಾ ದಳ ಆದ್ಮೇಲೆ ಸಜಾಪ ಆಯ್ತು, ಅದಾದ್ಮೇಲೆ ಜಾತ್ಯತೀತ ಇದು ಇನ್ನೊಂದು ಜನತಾ ಪಕ್ಷ ಆಯ್ತು, ಅದಾದ್ಮೇಲೆ ಈಗ ಜಾತ್ಯತೀತ ಜನತಾ ದಳ ಆಗಿದೆ. ಎಷ್ಟೋ ಜನ ಲೀಡರ್ಗಳನ್ನ ಬಿಟ್ಟು ಇವರು ಮನೆಗೆ ಸಪರೇಟ್ ಐಡೆಂಟಿಟಿ ಇವ್ರ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ. ಇದನ್ನ ಇತಿಹಾಸ ಹೇಳ್ಬೇಕಲ್ಲ ಅವರು ಸಿದ್ದರಾಮಯ್ಯ. ಅದಾದ್ಮೇಲೆ ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆಳದಂಥ ಪ್ರಧಾನಮಂತ್ರಿಯವರ ಈ ರೀತಿ ಬಾಯಿಗೆ ಇಡ್ತಾ ಇಲ್ದಲೆ, ನಾಲಿಗೆ ಇಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡ್ಬೇಕಾ? ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಅಲ್ಲ, ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬಿಡಲಿ, ಮಾತಾಡಿದವರೆಲ್ಲ ಮಾತಿನ ದೊಡ್ಡವರಾಗಕ್ಕಾಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗ್ತದೆ. ನನಗೆ ಟಿ ವಿಯವರು ಬಂದು ಹಿಡಿದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಾಗ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ಇನ್ನೇನು ತಲೆಕೆಟ್ಟಿದ್ದು ಅಂತ ಅನ್ನಲ್ವ? ನಾನು ಅನ್ನಿಸ್ಕೋಬೇಕಾ ಹೇಳಿ? ಈಗ ಆ ಥರ ಏನಾದ್ರು ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಸ್ಯಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮಗೆ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು. ಏನಾದ್ರು ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮ್ ಇದು ಮಾಡಿ ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ. ಒಂದು